ಮಾನ್ವಿಯಲ್ಲಿ ಮೂಲ ಸೌಲಭ್ಯಗಳ ಕೊರತೆ ರಾಜ್ಯ ಮಹಿಳಾ ಕಾಂಗ್ರೆಸ್ ಮುಖಂಡೆ ಈರಮ್ಮ ಗುಡುಗು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 1ನೇ ವಾರ್ಡ್ ಸೇರಿದಂತೆ ಅನೇಕ ಭಾಗಗಳಲ್ಲಿ ಮೂಲ ಸೌಕರ್ಯ ಕೊರತೆ ತೀವ್ರವಾಗಿರುವುದನ್ನು ಉಲ್ಲೇಖಿಸಿ ರಾಜ್ಯ ಮಹಿಳಾ ಕಾಂಗ್ರೆಸ್ ಮುಖಂಡೆ ಈರಮ್ಮರವರು ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ವಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಜನರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಮಳೆ ಬಂದರೆ ಸಾಕು ಜನರ ಸಂಚಾರವೇ ಅಸ್ತವ್ಯಸ್ತವಾಗುತ್ತೆ. ಶಾಸಕ ಹಂಪಯ್ಯ ನಾಯ್ಕ ಹಾಗೂ ಪುರಸಭೆ ಸದಸ್ಯ ಶರಣೇಗೌಡರು ಜನರಿಂದ ತಮ್ಮ ಮತವನ್ನು ಪಡೆದರೂ ಸೌಲಭ್ಯವನ್ನು ಮಾತ್ರ ನೀಡ್ತಾ ಇಲ್ಲ ಅಂತ ಈರಮ್ಮ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪಟ್ಟಣದ ವಾರ್ಡ್ಗಳಲ್ಲಿ ಸುತ್ತಾಟ ನಡೆಸಿದ ಅವರು ಸರ್ಕಾರ ಕೊಟ್ಟ ಅನುದಾನ ಯಾರ ಪಾಲಾಗಿದೆ, ಜನರಿಗೆ ಸೌಲಭ್ಯ ಸಿಗದೆ ಲೂಟಿ ಮಾಡಿದವರು ಯಾರು, ಈ ಎಲ್ಲ ಪ್ರಶ್ನೆಗೆ ಉತ್ತರ ಬಹಿರಂಗವಾಗಬೇಕು. ಮತ ಹಾಕಿದರೂ ಸೌಲಭ್ಯಗಳು ಜನರಿಗೆ ಇನ್ನೂ ಅಲಭ್ಯ ಅಂತ ಜನರ ಪರ ಧ್ವನಿ ಎತ್ತಿದ್ದಾರೆ. ಬರ್ತಕ್ಕಂಥ ಫಂಡನ್ನು ತಂದು ಇಲ್ಲಿ ಕೆಲಸ ಈಗ ಯಾವುದು ರಾಜೀವ್ ಗಾಂಧಿ ಕಾಲೋನಿ ಅಲ್ಲೆಲ್ಲ ರೋಡ್ಗಳಾಗಿದ್ದಾವೆ, ಅದನ್ನು ಬಿಡಿ, ಆಗದೆ ಇರೋ ರೋಡಿಗೆ ಕೆಲಸ ಹಾಕಿ ಅಂತ ಹೇಳ್ತಾ ಇದ್ದೀವಿ ನಾವು. ಅಮೌಂಟ್ ಹಾಕಿ ಅಲ್ಲಿ ಮುನ್ಸಿಪಾಲ್ಟಿಗೆ ಹೋಗಿ ಚೀಫ್ ಆಫೀಸರ್ ಭೇಟಿಯಾಗಿ ಅಂತ ಹೇಳ್ತಾನೆ. ನಾವು ಚೀಫ್ ಆಫೀಸರ್ ಭೇಟಿ ಆಗೋಂಗಿತ್ತಂದ್ರೆ ನೀವು ಯಾಕೆ ನಮ್ಮ ಕೌನ್ಸರ್ ಬೇಕು? ಎಲ್ಲವನ್ನೂ ನಾವು ಪುರಸಭೆಯಿಂದ ಬಗೆಹರಿಸ್ಕೊಳ್ಬೇಕಾದ್ರೆ ನೀವು ಯಾಕೆ ಬೇಕು? ನಾನು ಒಂದೇ ಕೇಳ್ತೀನಿ ನಾನು ಮಂತ್ರಿಗಳಿಗೆ, ಸರ್ ನಮಗೆ ಉಪಯೋಗ ಆಗದಂಥ ಕೌನ್ಸರ್ಗಳು ನಮ್ಗೆ ಯಾಕೆ ಬೇಕು? ತೆಗೆದ್ಬಿಡಿ, ಪುರಸಭೆ ಚುನಾವಣೆನೇ ತೆಗೆದ್ಬಿಡಿ, ಬೇಡ ನಮ್ಮ ದುಡ್ಡು ನಾವು ಹಾಕೊಂಡು ಖರ್ಚು ಮಾಡ್ತಾ ಇದ್ವಿ ಅಂತಂದ್ಮೇಲೆ ನಮಗೆ ಕೌನ್ಸಲರ್ಗಳ ಅವಶ್ಯಕತೆ ಇಲ್ಲ, ನಿಮಗೂ ಬೇಡ. ಯಾಕಂದ್ರೆ ನಿಮಗೂ ನಮಗೂ ಮಾತು ಕೇಳ್ತಾ ಇಲ್ಲ ಅಂತಂದ್ಮೇಲೆ ನಮಗೆ ಮುಂದಿನ ಚುನಾವಣೆ ಬೇಡ ಅಂತ ಹೇಳ್ತಾ ಇದ್ದೀರಿ ಪುರಸಭೆಯಿಂದ. ಯಾರು ದುಡ್ಡವರ ವಾರ್ಡ್ಗಳನ್ನ ಖರ್ಚು ಮಾಡ್ಕೊತಾರೆ, ಪುರಸಭೆ ಚುನಾವಣೆ ಅಂತ ಯಾಕೆ ನೀವು ಅದನ್ನು ಹೇಳ್ತಾ ಇದ್ದೀರಾ? ನೀವು ಒಂದು ಕೌನ್ಸಲರ್ಗಳನ್ನ ಕರೆದು ತರಾಟೆ ತೊಗೊಳಕ್ಕೆ ಆಗಲ್ಲ ಅಂತಂದಮೇಲೆ ಫಸ್ಟು ರೋಡ್ಗಳಲ್ಲಿ ಅಲ್ಲ ವಾರ್ಡ್ಗಳಲ್ಲಿ ಸರ್ವೆ ಮಾಡಿ, ವಾರ್ಡನ್ನು ಶುದ್ಧಪಡಿಸಿ, ಆ ನಂತರ ಮೇನ್ ರೋಡ್ ಆಯಿತು, ಹೈವೇ ರೋಡ್ ಆಯಿತು, ಆ ಕೆರೆ ತುಂಬ್ತಾ ಇದ್ವಿ. ಕೆರೆ ಯಾವುದಕ್ಕೋಸ್ಕರ ತುಂಬ್ತಾ ಇದ್ರಿ ನೀವು? ಅಲ್ಲ ಮೇಡಮ್, ಏನಂತಂದ್ರೆ ಈಗ ನಿಮ್ಮ ಕಾಂಗ್ರೆಸ್ನ ಶಾಸಕರು ಇದ್ದಾರೆ, ಸಚಿವರು ಇದ್ದಾರೆ, ನೀವು ಕೂಡ ಕಾಂಗ್ರೆಸ್ನಲ್ಲಿ ಮಹಿಳಾ ಘಟಕದಲ್ಲಿದ್ದೀರಿ, ನಿಮಗೆ ಸೌಲಭ್ಯ ಸಿಗ್ತಲ್ಲ ಅಂತ ಎಲ್ಲಿಗೆ ಬಂದಿದೆ ಸರ್ಕಾರ ಜನರಿಗೆ ಸೌಲಭ್ಯ ನಾವು ಕೇಳ್ತಾ ಇದ್ವಿ. ನಾವೆಲ್ಲ ಎಲ್ಲ ಕಡೆ ಕೆಲಸ ಆಗಿದೆ, ಜನರ ಪರವಾಗಿ ನಿಂತು ಮಾತಾಡ್ತಾ ಇದ್ವಿ, ನಾನು ಪಕ್ಷದ ಪರವಾಗಿಲ್ಲ. ಈಗ ಏನಪ್ಪಾ ಅಂದ್ರೆ ಎಲ್ಲ ಕಡೆ ಕೆಲಸ ಆಗ್ತಾ ಇದೆ, ಆಗಿಲ್ಲ ಅಂತಲ್ಲ, ನಮ್ಮ ಸರ್ಕಾರದಿಂದ ಸಾಕಷ್ಟು ಕೆಲಸಗಳಾಗಿದ್ದಾವೆ. ನಮ್ಮ ವಾರ್ಡಿನ ಸಮಸ್ಯೆ ಅಂದ್ರೆ ಶರಣಪ್ಪನಿಂದ ಆಗ್ಬೇಕು ನಮಗೆ. ಬೇರೆ ಬೇರೆ ವಾರ್ಡ್ಗಳಲ್ಲಿ ಅವ್ರವ್ರು ಕೌನ್ಸಲರ್ ಮಾಡ್ತಾ ಇದ್ದಾರೆ, ಆಮೇಲೆ MLA ಅವ್ರ ಮೀಟಿಂಗ್ ತಗೊಂಡು ಎಲ್ಲ ಮಾಡಿದ್ದಾರೆ, ಮಾಡದೆ ಯಾವುದೂ ಆಗಲ್ಲ. ನಮ್ಮ ವಾರ್ಡಿನ ಸಮಸ್ಯೆ ಮಾತ್ರ ನಮ್ಮ ಶರಣಪ್ಪ ಅವ್ರು ಬಗೆಹರಿಸಬೇಕು ಇದನ್ನು. ಬೇರೆ ಯಾರು ನಾವು MLA ಹತ್ರ ಹೋಗ್ಬೇಕಾಗಿಲ್ಲ. ಯಾಕಂದ್ರೆ ಅವ್ರುಗಳು ಏನು ಮಾಡಿರ್ತಾರೆ, ಕೌನ್ಸಲರ್ಗಳಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಕೌನ್ಸಲರ್ಗಳು ಏನು ಮಾಡ್ಬೇಕಂತಂದ್ರೆ ಬಂದು ಸರ್ವೆ ಮಾಡಿ ಇಲ್ಲಿ ಏನು ಪರಿಸ್ಥಿತಿ ಏನು ನಡೀತಾ ಇದೆ, ಇಲ್ಲಿ ನೆನ್ನೆ ಈ ಅಜ್ಜ ಬಿದ್ದರು ನೀರಲ್ಲಿ, ಅವ್ರು ಏನಾದರೂ ಆಗಿದ್ರೆ ಇದ್ರ ಪ್ರಾಬ್ಲಮ್ ಯಾರು? ತುಂಬ ಸಲ ಕೇಳಿದ್ವಿ ನಾವು ಶರಣಪ್ಪನಿಗೆ, ಶರಣಪ್ಪ ನಮ್ಮ ವಾರ್ಡ್ ಪ್ರಾಬ್ಲಮ್ ಇದೆ ಅಕ್ಕ, ನಾನೇನು ಮಾಡೋಕ್ಕಾಗ್ತಾ ಇಲ್ಲ, ಒಂದು 4 ಟ್ರಿಪ್ ಮರ ಹಾಕ್ಸಿ ಅಕ್ಕ, ನನ್ನ ಹತ್ರ ದುಡ್ಡು ಇಲ್ಲ, ನಾನು ಹಾಕ್ಸಲ್ಲ ಅಂದಮೇಲೆ, ಸರ್ ನಮ್ಮ ದುಡ್ಡು ನಾವು ಹಾಕಿ ವಾರ್ಡ್ ಸರ್ವೆ ಮಾಡಬೇಕಾದ್ರೆ ನೀವು ಟ್ಯಾಕ್ಸ್ ಯಾಕೆ ಕಟ್ಟಬೇಕು? ನಾವು ನೀರು 5 ದಿವಸಕ್ಕೊಂದ್ಸಲ ಬಿಡ್ತಾರೆ, ಶರಣಪ್ಪರೇ ನೀರು ಬರ್ತಾ ಇಲ್ಲ ಅಕ್ಕ, ನನ್ನಿಂದ ಏನು ಮಾಡೋಕ್ಕಾಗಲ್ಲ, ನಾನು ತುಂಬ ಕೇಳಿದ್ದೀನಿ, ನಂದು 2 ತಿಂಗಳ ಪೀರಿಯಡ್ ಇದೆ ಅಂದರೆ 2 ತಿಂಗಳ ಒಳಗಡೆ ಏನು ಮಾಡೋಕ್ಕಾಗಲ್ವಾ? ಮತ್ತೆ ಇಷ್ಟು ದಿನ ನೀರು ಸೌಲಭ್ಯ ಬಂದಿಲ್ಲ ಸರ್, ನೀರೇ ಬರ್ತಾ ಅಂದ್ರೆ 2 ವರ್ಷದ ಕೆಳಗಡೆ ಬರ್ತಾ ಇತ್ತು, ಇಲ್ಲಿ ಬೋರ್ ಇತ್ತು, ಈಗ ಬೋರ್ ಕೆಟ್ಟೋಗಿದೆ, ನಾನೇನು ಮಾಡೋಕ್ಕಾಗಲ್ಲ. ನಮಗಿರೋದು ಕ್ವಶನ್ ಶರಣಪ್ಪ ಅವ್ರ ಹತ್ರ, MLA ಮಿನಿಸ್ಟರ್ ಹತ್ರ ಅಲ್ಲ. ಅದಕ್ಕೆ ಮೀಡಿಯಾ ಮುಖಾಂತರ ಶರಣಪ್ಪ ಅವರಿಗೆ ಮಾತು ಮುಟ್ಸ್ಬೇಕಂತ ನಾವು ಮೀಡಿಯಾ ಮುಂದೆ ಬಂದಿದ್ದೀವಿ. ಇದನ್ನಾದ್ರೂ ಅವ್ರ ಗಮನದಲ್ಲಿ ಇಟ್ಕೊಂಡು ಬಂದು, ಸರ್ ನೆನ್ನೆನೆ ಅವ್ರಿಗೆ ತಿಳಿಸಿದ್ವಿ, ಅವ್ರ ಕೆಳಗಡೆ PA ಈ ತರ ಆಗಿದೆ, ನಾವೇನು ಮಾಡಲ್ಲ, ಫೋನೇ ಎತ್ತಲ್ಲ, ಸ್ವಿಚ್ ಆಫ್ ಬಿಟ್ಬಿಡ್ತಾರೆ. ಶರಣಪ್ಪ ಯಾರ ಹತ್ರ ಮಾತಾಡ್ಬೇಕು? ಅದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಮ್ಮ ಏರಿಯಾಕ್ಕೆ ಇಷ್ಟು ವರ್ಷದ ಮೇಲೆ ಒಂದು ಬೋರ್ ಹಾಕ್ಸಿದ್ರು. ಅಲ್ಲ ಮೇಡಮ್, ಮತ ಪಡೆದುಕೊಂಡ ನಂತರ ಮತದಾರರಿಗೆ ಸೌಲಭ್ಯ ಕೊಡಲ್ಲ ಎಲ್ಲಿಗೆ ಬಂದಿದೆ ಮೇಡಮ್? ನಮ್ಮ ಶರಣಪ್ಪ ಅವ್ರ ಹತ್ರ ಇದೆ ಸರ್. ಅದು ಬೇರೆ ಯಾವ ಕೌನ್ಸಲರ್ ಏನ್ ಮಾಡ್ತಾ ಇದಾರೋ ನಮ್ಗೆ ಗೊತ್ತಿಲ್ಲ. ನಾವು ಮಂತ್ರಿಗಳಿಗೂ ನಾವು ಟೀಕೆ ಮಾಡಕ್ ಹೋಗಲ್ಲ, MLA ಅವ್ರ ಹತ್ರ ಟೀಕೆ ಮಾಡಕ್ ಹೋಗಲ್ಲ. MLAಗಳು ಮಂತ್ರಿಗಳು ಏನ್ ಮಾಡ್ತಾರೆ ಅಂದ್ರೆ, ಕೆಲಸಗಳು ತಗೊಳ್ಳಿ, ಪುರಸಭೆಗೆ ಫಂಡ್ ಬರ್ತಾ ಇದೆ, ನೀವು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅವರು ಮಾಹಿತಿ ಕೊಡ್ತಾ ಇದ್ದಾರೆ. ಇದನ್ನು ಶರಣಪ್ಪ ತಗೋತಾ ಇಲ್ಲ. ಅದು ನಾವು ಕೇಳ್ತಾ ಇರೋದೇನಂದ್ರೆ, ಶರಣಪ್ಪನಿಗೆ ನಾವು ವಾರ್ನಿಂಗ್ ಕೊಡ್ಬೇಕು. ಈಗ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಎಲ್ಲ ವಾರ್ಡು ಸರ್ವೆ ಇದಾವೆ, ಚೆನ್ನಾಗಿದ್ದಾವೆ, ಇದು ನನ್ನ ವಾರ್ಡ್ ಮಾತ್ರ ಸರಿಯಾಗಿಲ್ಲ. ಅಲ್ಲ ಮೇಡಮ್, ನಿಮಗೆ ಯಾಕಂತಂದ್ರೆ ಸೌಲಭ್ಯಗಳು ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಚುನಾವಣೆ ನಡೀತಕ್ಕಂಥದ್ದು ಏನು ಬಹಿಷ್ಕಾರ ಮಾಡ್ತಾರೆ ಸರ್? ಈಗ ಏನು ಮೀಡಿಯಾ ಮುಖಾಂತರ ಹೋಗಿದ್ದೀವಿ ಅಂದಮೇಲೆ ಸರ್ವೆ, ಇದು ವಾರ್ಡ್ ಸರ್ವೆ ಮಾಡ್ತಾರೆ. ಈ ವಾರ್ಡ್ಗೆ ಡ್ರೈನೇಜು ನಿನ್ನೆ ಮಾತಾಡಿದ್ವಿ, ಡ್ರೈನೇಜು ಮಾಡಿಸ್ತೀವಿ,